ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜನವರಿ 1, 2025ರಿಂದ ಜಾರಿಗೆ ಬರಲಿರುವ ಪಡಿತರ ಚೀಟಿ ಯೋಜನೆಯಲ್ಲಿ ಭಾರತ ಸರ್ಕಾರವು ಹಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಈ ಹೊಸ ನಿಯಮಗಳ ಮುಖ್ಯ ಉದ್ದೇಶವೆಂದರೆ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ದಕ್ಷ ಮತ್ತು ಗುರಿಯನ್ನಾಗಿ ಮಾಡುವುದು. ಈ ಬದಲಾವಣೆಗಳು ಪಡಿತರ ಪ್ರಯೋಜನಗಳು ನಿಜವಾದ ಅಗತ್ಯವಿರುವ ಜನರಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸುತ್ತದೆ ಎಂದು ಸರ್ಕಾರ ನಂಬುತ್ತದೆ. ಈ ಹೊಸ ನಿಯಮಗಳ ಪ್ರಕಾರ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗಳನ್ನು ನವೀಕರಿಸಬೇಕು ಮತ್ತು ಕೆಲವು ಹೊಸ ಷರತ್ತುಗಳನ್ನು ಪೂರೈಸಬೇಕು. ಈ ನಿಯಮಗಳನ್ನು ಪಾಲಿಸದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಆದ್ದರಿಂದ ಈ ಹೊಸ ನಿಯಮಗಳು ಯಾವುವು ಮತ್ತು ಅವು ನಿಮಗೆ ಹೇಗೆ ಅನ್ವಯಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಪಡಿತರ ಚೀಟಿಯ ಹೊಸ ನಿಯಮಗಳೇನು? ಜನವರಿ 1, 2025ರಿಂದ ಜಾರಿಗೆ ಬರುವ ಪ್ರಮುಖ ನಿಯಮಗಳು ಈ ಕೆಳಗಿನಂತಿವೆ. ಕಡ್ಡಾಯವಾಗಿ KYC. ಎಲ್ಲ ಪಡಿತರ ಚೀಟಿದಾರರು ತಮ್ಮ KYC ಮಾಡಿಸಿಕೊಳ್ಳಬೇಕು. KYCಗೆ ಕೊನೆಯ ದಿನಾಂಕ 31 ಡಿಸೆಂಬರ್ 2024. KYC ಮಾಡದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಆದಾಯ ಮಿತಿಯಲ್ಲಿ ಬದಲಾವಣೆಗಳು. ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ. ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 2 ಲಕ್ಷ ರೂಪಾಯಿ. ಆಸ್ತಿಯ ಮಿತಿ. ನಗರ ಪ್ರದೇಶಗಳಲ್ಲಿ 100 ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ಗಳು ಅಥವಾ ಮನೆಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 100 ಚದರ ಮೀಟರ್ಗಿಂತ ದೊಡ್ಡದಾದ ಫ್ಲಾಟ್ಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ. ವಾಹನ ಮಾಲೀಕತ್ವ. ನಗರ ಪ್ರದೇಶಗಳಲ್ಲಿ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ. ಪಡಿತರ ಚೀಟಿಗಳ ವಿಧಗಳು. ಭಾರತದಲ್ಲಿ ಮುಖ್ಯವಾಗಿ 3 ವಿಧದ ಪಡಿತರ ಚೀಟಿಗಳಿವೆ. ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್. ಇದು ಬಡ ಕುಟುಂಬಗಳಿಗೆ. ಆದ್ಯತಾ ಕುಟುಂಬ ಕಾರ್ಡ್. ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ. ಆದ್ಯತೇತರ ಕುಟುಂಬಗಳ ಕಾರ್ಡ್. ಇದು ಬಡತನ ರೇಖೆಗಿಂತ ಮೇಲಿರುವ ಆದರೆ ಇನ್ನೂ ಸಬ್ಸಿಡಿ ಪಡಿತರಕ್ಕೆ ಅರ್ಹರಾಗಿರುವ ಕುಟುಂಬಗಳಿಗೆ. ಪಡಿತರ ಚೀಟಿಯ ಪ್ರಯೋಜನಗಳು. ಪಡಿತರ ಚೀಟಿಯಿಂದ ಹಲವಾರು ಪ್ರಯೋಜನಗಳಿವೆ. ಅಗ್ಗದ ಧಾನ್ಯಗಳು, ಗೋಧಿ, ಅಕ್ಕಿ, ಸಕ್ಕರೆ ಇತ್ಯಾದಿಗಳು ಅಗ್ಗದ ಬೆಲೆಯಲ್ಲಿ ಲಭ್ಯವಿದೆ. ಸರ್ಕಾರದ ಇತರ ಯೋಜನೆಗಳ ಪ್ರಯೋಜನಗಳು. ಪಡಿತರ ಚೀಟಿಯು ಸರ್ಕಾರದ ಇತರ ಹಲವು ಯೋಜನೆಗಳಿಗೆ ಪ್ರಮುಖ ದಾಖಲೆಯಾಗಿದೆ. ಗುರುತಿನ ಪುರಾವೆ. ಇದು ಮಾನ್ಯ ಗುರುತಿನ ಪುರಾವೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಗ್ಯಾಸ್ ಸಬ್ಸಿಡಿ. LPG ಸಿಲಿಂಡರ್ ಮೇಲೆ ಸಬ್ಸಿಡಿ ಪಡೆಯಲು ಪಡಿತರ ಚೀಟಿ ಅಗತ್ಯ. ಆರೋಗ್ಯ ವಿಮೆ. ಸರ್ಕಾರದ ಅನೇಕ ಆರೋಗ್ಯ ವಿಮಾ ಯೋಜನೆಗಳಿಗೆ ಪಡಿತರ ಚೀಟಿಯ ಅಗತ್ಯವಿದೆ. ಪಡಿತರ ಪದಾರ್ಥಗಳಲ್ಲಿ ಬದಲಾವಣೆ. ಪಡಿತರ ಚೀಟಿಯಲ್ಲಿ ಲಭ್ಯವಿರುವ ಗೋಧಿ ಮತ್ತು ಅಕ್ಕಿಯ ಪ್ರಮಾಣವನ್ನು ಜನವರಿ 1, 2025ರಿಂದ ಪರಿಷ್ಕರಿಸಲಾಗಿದೆ. ಮೊದಲು 3 kg ಅಕ್ಕಿ ಮತ್ತು 2 kg ಗೋಧಿ. ಈಗ 2.5 kg ಅಕ್ಕಿ ಮತ್ತು 2 kg ಗೋಧಿ. ಈ ಮೂಲಕ ಅಕ್ಕಿಯ ಪ್ರಮಾಣ 0.5 kgಗೆ ಇಳಿಕೆಯಾಗಿದೆ. ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಬದಲಾವಣೆ. ಮೊದಲು 14 kg ಗೋಧಿ ಮತ್ತು 21 kg ಅಕ್ಕಿ. ಈಗ 18 kg ಅಕ್ಕಿ ಮತ್ತು 17 kg ಗೋಧಿ. ಒಟ್ಟು 35 kg. 2024 ಮುಕ್ತಾಯಗೊಳ್ಳಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಹೊಸ ವರ್ಷಕ್ಕೆ ತಯಾರಿ ವಿಶ್ವದೆಲ್ಲೆಡೆ ಭರದಿಂದ ನಡೆಯುತ್ತಿದೆ. ಇನ್ನು ಭಾರತದ ಮಟ್ಟಿಗೆ ಹೇಳೋದಾದರೆ ಪ್ರಸಕ್ತ ವರ್ಷದಲ್ಲಿ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹೊರತಂದಿತ್ತು. ಎಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಭಾರತದ ಸಾಮಾನ್ಯ ನಾಗರಿಕರಿಗೆ ಉಳಿತಾಯ ಮತ್ತು ಹೂಡಿಕೆಗಳನ್ನು ಸುಲಭಗೊಳಿಸಲು ಹಣಕಾಸು ಸಚಿವಾಲಯವು ಅನೇಕ ಯೋಜನೆಗಳನ್ನು ಪ್ರಕಟಿಸಿದೆ. ತೀರಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಸಲುವಾಗಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸೇರಿದಂತೆ ರೈತರಿಗೆ ನೆರವು ನೀಡುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಅನೇಕ ಯೋಜನೆಗಳು ಆರಂಭಗೊಂಡಿದ್ದವು. ಅದಲ್ಲದೆ ಅನೇಕ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಪ್ರಕಟಿಸಿತ್ತು. ಸದ್ಯ ಪ್ರಸಕ್ತ ವರ್ಷ ಆರಂಭವಾಗಿದ್ದ 8 ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಣ. 1ನೇದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯು ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ಚಟುವಟಿಕೆಗಳಿಗೆ ಸಾಕಷ್ಟು ಮತ್ತು ಸಕಾಲಿಕವಾಗಿ ಹಣಕಾಸು ಪಡೆಯಲು ರೈತರಿಗೆ ಸಹಾಯ ಮಾಡುತ್ತದೆ. ಈ ಯೋಜನೆಯು ದೀರ್ಘಾವಧಿಯ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. 2022ರ ನವೆಂಬರ್ 15ರಂದು ದೇಶಾದ್ಯಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಆರಂಭಿಸಲಾಗಿತ್ತು.
ಅಲ್ಲದೆ ಸೆಪ್ಟೆಂಬರ್ 2024ರ ವೇಳೆಗಾಗಲೇ ಪಶುಸಂಗೋಪನೆ, ಡೈರಿ ಮತ್ತು ಮೀನುಗಾರಿಕೆ ವಲಯಗಳಲ್ಲಿನ ರೈತರ 38.58 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಅನುಮೋದಿಸಲಾಗಿದೆ. ಸದ್ಯ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈವರೆಗೆ ಒಟ್ಟು 7.72 ಕೋಟಿ ಖಾತೆಗಳನ್ನು ತೆರೆದಿದ್ದು 9.99 ಲಕ್ಷ ಕೋಟಿ ರೂಪಾಯಿ ಮೌಲ್ಯವನ್ನು ಹೊಂದಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಎಸ್ಸಿ, ಎಸ್ಟಿ ಮತ್ತು ಮಹಿಳಾ ಉದ್ಯಮಿಗಳಿಗೆ ಸಾಲ ನೀಡುವ ಮೂಲಕ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಯೋಜನೆಯಾಗಿದೆ. ಹೊಸದಾಗಿ ಉದ್ಯಮವನ್ನು ಆರಂಭಿಸುವ ನಿಟ್ಟಿನಲ್ಲಿ ಸುಮಾರು 10 ಲಕ್ಷ ರೂಪಾಯಿನಿಂದ 1 ಕೋಟಿ ರೂಪಾಯಿವರೆಗೆ ನೆರವನ್ನು ಒದಗಿಸುತ್ತದೆ. ಇನ್ನು ಪ್ರಸಕ್ತ ವರ್ಷದ ನವೆಂಬರ್ 30ರ ವೇಳೆಗಾಗಲೇ 2.52 ಲಕ್ಷ ಖಾತೆಗಳಿಗೆ 56,975 ಕೋಟಿ ರೂಪಾಯಿ ಹಾಗೂ 30,587 ಕೋಟಿ ರೂಪಾಯಿ ಮೊತ್ತವನ್ನು ನೀಡಲಾಗಿದೆ. ಈ ಪೈಕಿ ಸುಮಾರು 1.91 ಲಕ್ಷ ಖಾತೆಗಳು ಮಹಿಳಾ ಉದ್ಯಮಿಗಳಿಗೆ ಸೇರಿದ್ದು ಒಟ್ಟು 76% ಹೊಂದಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ 2024ರ ನವೆಂಬರ್ 1ರ ಪ್ರಕಾರ ಸುಮಾರು 50 ಕೋಟಿಗೂ ಅಧಿಕ ಖಾತೆಗಳಿಗೆ ಸುಮಾರು 31.28 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ನೀಡಲಾಗಿದೆ. ಈ ಯೋಜನೆಯು ಆರ್ಥಿಕ ನೆರವು ನೀಡುವ ಮೂಲಕ ಮಹತ್ವಾಕಾಂಕ್ಷಿ ಉದ್ಯಮಿಗಳಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. 30.55 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ಈ ಯೋಜನೆಯಡಿ ವಿತರಿಸಲಾಗಿದೆ. ಇನ್ನು ಇದರಲ್ಲಿ 11.19 ಕೋಟಿ ಎಸ್ಸಿ ಅಥವಾ ಎಸ್ಟಿ ಖಾತೆಗಳನ್ನು ಹೊಂದಿದ್ರೆ ಮಹಿಳೆಯರ ಪ್ರಮಾಣ 68% ಅಂದರೆ 34.01 ಕೋಟಿಯಾಗಿದೆ. ಅಟಲ್ ಪಿಂಚಣಿ ಯೋಜನೆ. 7 ಕೋಟಿಗೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅಟಲ್ ಪಿಂಚಣಿ ಯೋಜನೆಯು ತನ್ನ ಚಂದಾದಾರರಿಗೆ ಸುರಕ್ಷಿತ ಮತ್ತು ಖಾತರಿಯ ಪಿಂಚಣಿಯನ್ನು ಒದಗಿಸುವ ಯೋಜನೆಯಾಗಿದೆ. ಯೋಜನೆಯು 60 ವರ್ಷದ ನಂತರ ತಿಂಗಳಿಗೆ ಕನಿಷ್ಠ ಖಾತರಿ ಪಿಂಚಣಿ 1,000 ರೂಪಾಯಿನಿಂದ ಹಿಡಿದು 5,000 ರೂಪಾಯಿವರೆಗೆ ಪಿಂಚಣಿಯನ್ನು ಒದಗಿಸುತ್ತದೆ. 2024ರ ಡಿಸೆಂಬರ್ 2ರ ಪ್ರಕಾರ ಯೋಜನೆಯು 7.15 ಕೋಟಿ ಸದಸ್ಯರು ನೋಂದಾಯಿಸಿಕೊಂಡಿದ್ದು ಇದರಲ್ಲಿ 47% ಮಹಿಳೆಯರಾಗಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯು ಸುಮಾರು 21 ಕೋಟಿ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. 2024ರ ಏಪ್ರಿಲ್ 20ರ ಪ್ರಕಾರ ಯೋಜನೆಯು ಒಟ್ಟು 21.67 ಕೋಟಿ ದಾಖಲಾತಿಗಳನ್ನು ಹೊಂದಿದ್ದು 8,60,575 ಕ್ಲೈಮ್ಗಳಿಗೆ ಸುಮಾರು 17,211.50 ಕೋಟಿ ರೂಪಾಯಿ ಮೊತ್ತವನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ದೇಶದ ಬ್ಯಾಂಕ್ ಖಾತೆಯನ್ನು ಹೊಂದಿಲ್ಲದ ಜನರಿಗೆ ಖಾತೆಗೆ ಸೇರಿಸುವುದೇ ಆಗಿದೆ. ಈ ಮೂಲಕ ಜನರನ್ನು ಆರ್ಥಿಕ ಚಟುವಟಿಕೆಗಳಿಗೆ ಸೇರ್ಪಡೆಗೊಳಿಸುವ ಉದ್ದೇಶವನ್ನು ಹೊಂದಿದೆ. 20ನೇ ನವೆಂಬರ್ 2024ರ ಪ್ರಕಾರ ಈ ಯೋಜನೆಯಡಿಯಲ್ಲಿ ಸುಮಾರು 54.03 ಲಕ್ಷ ಖಾತೆಗಳನ್ನು ಆರಂಭಿಸಲಾಗಿದ್ದು ಸುಮಾರು 2,37,575 ಕೋಟಿ ರೂಪಾಯಿ ಮೊತ್ತವನ್ನು ಜಮೆ ಮಾಡಲಾಗಿದೆ. ಇದರಲ್ಲಿ ಮಹಿಳೆಯರು 55.7% ಖಾತೆಗಳನ್ನು ಹೊಂದಿದ್ದಾರೆ. ಅದರಲ್ಲೂ ಗ್ರಾಮೀಣ ಅಥವಾ ಅರೆ ನಗರ ಪ್ರದೇಶಗಳಲ್ಲಿ 66.6% ಖಾತೆಗಳನ್ನು ಹೊಂದಿದೆ. ಇಲ್ಲಿಯವರೆಗೆ 36.92 ಕೋಟಿ ರೂಪಾಯಿ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಸುಮಾರು 48 ಕೋಟಿ ಜನರು ಸೇರಿದ್ದಾರೆ. ಇದು ಅಪಘಾತ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಮೊತ್ತವನ್ನು ವಿಮಾ ರಕ್ಷಣೆಯಲ್ಲಿ ನೀಡುತ್ತದೆ. ಇನ್ನು ನವೆಂಬರ್ 20, 2024ರ ಪ್ರಕಾರ ಯೋಜನೆಯಲ್ಲಿ ಒಟ್ಟು 47.59 ಕೋಟಿ ದಾಖಲಾತಿಯನ್ನು ಹೊಂದಿದ್ದು 1,47,641 ಕ್ಲೇಮ್ಗಳಿಗೆ ರೂಪಾಯಿ 2,931.98 ಕೋಟಿ ರೂಪಾಯಿ ಮೊತ್ತವನ್ನು ವಿತರಿಸಲಾಗಿದೆ. ಎನ್ಪಿಎಸ್ ವಾತ್ಸಲ್ಯ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024ರ ಸೆಪ್ಟೆಂಬರ್ 18ರಂದು ಯೋಜನೆಯನ್ನು ಪ್ರಾರಂಭಿಸಿದರು. ಎನ್ಪಿಎಸ್ ವಾತ್ಸಲ್ಯವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸ್ಥಿರವಾದ ಆರ್ಥಿಕ ಅಡಿಪಾಯವನ್ನು ಒದಗಿಸುವ ಮೂಲಕ ಅವರಿಗೆ ಶಕ್ತಿ ತುಂಬುತ್ತದೆ. ಯೋಜನೆಯ ಪ್ರಕಾರ ಒಂದು ಮಗುವು 18 ತುಂಬುವವರೆಗೂ ಪೋಷಕರು ಅಥವಾ ನೋಡಿಕೊಳ್ಳುವವರು ಖಾತೆಗೆ ಹಣ ಜಮೆ ಮಾಡಬಾರದು. ಬಳಿಕ ಇದು ಎನ್ಪಿಎಸ್ ಖಾತೆಗೆ ವರ್ಗಾಯಿಸಲ್ಪಡುತ್ತದೆ. ಈ ಯೋಜನೆಯಲ್ಲಿ ಸುಮಾರು 67,974 ಖಾತೆಗಳನ್ನು ತೆರೆಯಲಾಗಿದೆ.